ರಾಜ್ಯದ ಜನರೇ ಹುಷಾರ್, ಮತ್ತೆ ಕಾಲಿಟ್ಟಿದೆ ಮಂಕಿ ಡಿಸೀಸ್. ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆಗೆ ಯುವಕನೋರ್ವ ಬಲಿ. ಎಸ್ ವೀಕ್ಷಕರ, ನೀವು ಒಮ್ಮೆ ತಪ್ಪದೆ ಈ ಸುದ್ದಿಯನ್ನ ನೋಡ್ಲೇಬೇಕು. ಈ ಮಾರಕ ಕಾಯಿಲೆ ಮತ್ತೆ ರಾಜ್ಯಕ್ಕೆ ಒಕ್ಕರಿಸಿದೆ. ಈ ಕಾಯಿಲೆ ಬಂದ್ರೆ ಸಾಕು, ಜನ ನರಳಿ ಸಾಯ್ತಾರೆ. ಸರಿಯಾದ ಚಿಕಿತ್ಸೆ ಪಡೆಯದೆ ಕೊಂಚ ಯಾಮಾರಿದ್ರೂ ನಿಮ್ಮ ಪ್ರಾಣ ಪಕ್ಷಿ ಹಾರೋಗುತ್ತೆ. ಹೀಗಾಗಿ ನೀವು ಹುಷಾರಾಗಿರೋದು ತುಂಬಾ ಸೂಕ್ತ. ಯಾಕಂದ್ರೆ ಈ ಮಾರಕ ಕಾಯಿಲೆಗೆ ಚಿಕಿತ್ಸೆ ಇದ್ರೂ ಕೂಡ ಕೆಲವೊಮ್ಮೆ ಸಾವು ಹೇಗೆ ಬರುತ್ತೆ ಗೊತ್ತಾಗೋದಿಲ್ಲ. ಈ ಕಾಯಿಲೆ ಸೇಮ್ ಕೋವಿಡ್ ತರ ಕೆಮ್ಮು, ನೆಗಡಿ, ಜ್ವರ ಕಾಣಿಸ್ಕೊಳ್ಳುತ್ತೆ. ಈ ಕಾಯಿಲೆಗೆ ಅನಿರ್ದಿಷ್ಟಾವಧಿ ಔಷಧಿ ಇಲ್ಲ. ಆದರೆ ಡಾಕ್ಟರ್ಗಳ ಸಜೆಷನ್ ತಗೊಂಡು ಚಿಕಿತ್ಸೆ ಪಡಿಬೇಕಾಗಿದೆ. ಅದ್ಯಾವ ಕಾಯಿಲೆ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಈ ಕಾಯಿಲೆ ಬೇರೆ ಯಾವುದೂ ಅಲ್ಲ, ಅದೇ ಮಂಗನ ಕಾಯಿಲೆ. KFD ಎಂದೇ ಕರೆಯಲಾಗುವ ಮಂಗನ ಕಾಯಿಲೆ ತಗುಲಿದ್ರೆ ಡಾಕ್ಟರ್ ಹೇಳಿದಂತಹ ಮೆಡಿಸಿನ್ ಅನ್ನ ಬಳಸಿ ಗುಣಮುಖರಾಗಬಹುದು. ಆದ್ರೆ ಈ ಕಾಯಿಲೆ ಬಂದಾಗ ಎಚ್ಚರಿಕೆಯಿಂದ ಇರೋದು ಸೂಕ್ತ. ಇಂತಹ ಮಂಗನ ಕಾಯಿಲೆಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕಟಗಾರು ಗ್ರಾಮದಲ್ಲಿ ಇಂದು ಯುವಕನೋರ್ವ ಸಾವನ್ನಪ್ಪಿದ್ದಾನೆ. ಹೌದು, ಕಟಗಾರು ಗ್ರಾಮದ 29 ವರ್ಷದ ಕಿಶೋರ್ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ. ಇನ್ನು ಕಿಶೋರ್ಗೆ ಕಾಯಿಲೆಗೆ ಬಂದಾಗ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಆದರೆ ಕಿಶೋರ್ಗೆ ಅದಾಗ್ಲೇ KFD ಪಾಸಿಟಿವ್ ಬಂದಿತ್ತು. ಜನವರಿ 21ರಂದು ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಯುವಕನನ್ನ ತೀರ್ಥಹಳ್ಳಿಯ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಜನವರಿ 22ಕ್ಕೆ KFD ಪಾಸಿಟಿವ್ ವರದಿ ಬಂದಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ಗೆ ರವಾನೆ ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಚಿಕಿತ್ಸೆ ಫಲಿಸದೆ ಬುಧವಾರ ಬೆಳಗಿನ ಜಾವ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಮೃತ ಯುವಕನ ಗ್ರಾಮದಲ್ಲಿ ಈವರೆಗೂ ಯಾರಲ್ಲೂ ಸಹ KFD ಲಕ್ಷಣಗಳು ಹಾಗೂ ಜ್ವರ ಕಂಡುಬಂದಿಲ್ಲ. ಆದರೆ ಇವರಿಗೆ ಹೇಗೆ ಜ್ವರ ಬಂತು ಎಂಬುದು ವೈದ್ಯರಿಗೆ ಹಾಗೂ ಊರಿನ ಜನರಿಗೆ ಶಾಕ್ ಕೊಟ್ಟಂತಾಗಿದೆ. ಇನ್ನು ಕಂಟಕವಾಗಿರುವ KFD ರೋಗವು ಹೆಮಾಫಿಸಾಲಿಸ್ ಸ್ಪಿನಿಗೆರಾ ಎಂಬ ಕೀಟದಿಂದ ಮನುಷ್ಯನಿಗೆ ಹರಡ್ತಾ ಇದೆ. ಇದು ಕಾಡಿನಲ್ಲಿ ಕಣ್ಣಿಗೆ ಕಾಣಿಸದಷ್ಟು ಸಣ್ಣ ಗಾತ್ರದಲ್ಲಿರುತ್ತೆ. ಇದು ಮುಖ್ಯವಾಗಿ ಕಾಡು ಪ್ರಾಣಿಗಳ ಮೈಮೇಲೆ ವಾಸವಾಗಿರುತ್ತೆ. ಇದು ಪ್ರಾಣಿಗಳ ರಕ್ತ ಕುಡಿತ ತನ್ನ ವಂಶಾಭಿವೃದ್ಧಿಯನ್ನ ಸಾಗಿಸುತ್ತೆ. ಇದು ಹೆಚ್ಚಾಗಿ ಮಂಗನ ದೇಹದಲ್ಲಿ ವಾಸವಾಗಿರುತ್ತೆ. ಮಂಗ ಕಾಡಿನಲ್ಲಿ ಸತ್ತೋದ್ರೂ ಇದು ಬೇರೆ ಪ್ರಾಣಿಗಳಿಗೂ ಹರಡುತ್ತೆ. ಇದಕ್ಕಾಗಿಯೇ ಮಂಗನ ಕಾಯಿಲೆ ಎಂದು ಸಹ ಕರೀತಾರೆ. ಕಾಡಂಚಿನ ಗ್ರಾಮಗಳ ಜಾನುವಾರುಗಳು ಕಾಡಿಗೆ ಮೇಯಲು ಹೋದಾಗ ಅವುಗಳಿಗೆ ಈ ಉಣ್ಣೆ ಹತ್ತಿಕೊಳ್ಳುತ್ತೆ. ಹಾಗೆ ಮನೆಗೆ ಬರುವ ಜಾನುವಾರುಗಳಿಂದ ಮನೆಯವರಿಗೆ ಹತ್ತಿಕೊಳ್ಳುತ್ತೆ. ಹೀಗಾಗಿ ಸಾವು ನೋವುಗಳು ಜಾಸ್ತಿಯಾಗುತ್ತೆ. ಇನ್ನು ಈ ಕಾಯಿಲೆ ಬಂದ್ರೆ 5ರಿಂದ 7 ದಿನಗಳವರೆಗೆ ತೀವ್ರ ಜ್ವರ, ತಲೆನೋವು, ಮೈಕೈ ನೋವು, ಕೀಲು ನೋವು, ನಿಶಕ್ತಿ ಮತ್ತು ವಾಂತಿ ಹೆಚ್ಚಾಗುತ್ತೆ. ಈ ಕಾಯಿಲೆಗೆ ಕರ್ನಾಟಕದ ಮಲೆನಾಡು ಭಾಗಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ಉತ್ತರ ಕನ್ನಡದಲ್ಲಿಯೇ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಹೀಗಾಗಿ ಮಲೆನಾಡು ಜನರು ಹೆಚ್ಚು ಜಾಗೃತಿ ವಹಿಸುವುದು ಅಗತ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.